ನನಗೆ ಇವತ್ತೊಂದು ಮಾರ್ನಿಂಗ್ಗೆ ಒಂದು ಪಾರ್ಸೆಲ್ ಬಂದಿತ್ತು. ಆ್ಯಕ್ಚುಲಿ ನಾನು ಮೀಶೋದಲ್ಲಿ ಒಂದು ಕಿಚನ್ನ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಶೆಲ್ಫ್ ಥರ ರ್ಯಾಕ್ನ ಬುಕ್ ಮಾಡಿದ್ದೆ. ಸೊ ಇವತ್ತು ಪಾರ್ಸೆಲ್ ಕೂಡ ಬಂದಿತ್ತು. ಸೊ ನನಗೂ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಣ, ನಿಮಗೂ ಕೂಡ ಸ್ವಲ್ಪ ಯೂಸ್ ಆಗ್ಬೋದು ಅಂದ್ಕೊಂಡು ನಾನು ಕೂಡ ಹಾಗೆ ಅನ್ಬಾಕ್ಸ್ ಮಾಡ್ತಾನೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮದು ಬಂದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ನಮ್ಗೆ ಯಾವುದೇ ಥರ ಎಕ್ಸ್ಟ್ರಾ ಶೆಲ್ಫ್ಸ್ ಎಲ್ಲ ಏನೂ ಜಾಸ್ತಿ ಇಲ್ಲ. ಮತ್ತು ವುಡ್ದು ಶೆಲ್ಫ್ ಕೂಡ ವಾರ್ಡ್ರೋಬ್ ಥರ ಆಗಲಿ ವುಡ್ ರ್ಯಾಕ್ಸ್ದಾಗಲಿ ಏನೂ ಇಲ್ಲದೇ ಇರೋ ಫೆಸಿಲಿಟೀಸ್ ಇಲ್ಲದೇ ಇರೋ ಕಾರಣ ನಾನು ಈ ಥರ ಒಂದು ಬುಕ್ ಮಾಡಿದ್ದೆ. ಸೊ ರೀಸನಬಲ್ ಪ್ರೈಸಲ್ಲೇ ಇದೆ, ತುಂಬ ವರ್ತ್ ಅನಿಸ್ತು ನನಗಂತೂ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಇದು ಹಾನೆಸ್ಟ್ ರಿವ್ಯೂ ಕೊಡ್ತಾ ಇರೋದು. ತುಂಬ ವರ್ತ್ ಇಟ್ ಅನಿಸ್ತು. ಇದನ್ನು ಮತ್ತು ನಾವು ತುಂಬ ರೀತಿಯಾಗಿ ಮಲ್ಟಿಪರ್ಪಸ್ ಕೂಡ ಯೂಸ್ ಮಾಡ್ಕೋಬೋದು. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿ ಕೂಡ ನಾವು ಆರ್ಗನೈಸ್ ಮಾಡ್ಕೋಬೋದು. ಸೊ ನನಗಂತೂ ನಾನು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಇಟ್ ಅಂತ ಅನಿಸ್ತು. ಸೊ ನಾನು ಇದೊಂದು 3 ಶೆಲ್ಫ್ ರ್ಯಾಕ್ ಥರ ಬರುತ್ತೆ, 3 ರ್ಯಾಕ್ಸ್ನ ಕೊಟ್ಟಿದ್ದರು. ಸೊ ಹಾಗೆ ನಾನು ಅರೇಂಜ್ ಮಾಡ್ಕೊತಾ ಇದ್ದೆ. ಮತ್ತು ಈಸಿ ಟು, ನಮಗೆ ತುಂಬ ಏನೂ ಕಷ್ಟ ಏನಿಲ್ಲ, ಈಸಿಯಾಗಿ ಅರೇಂಜ್ ಮಾಡ್ಕೋಬೋದು. ಮತ್ತು ನಮಗೆ ಇನ್ನೊಂದು ಪ್ಲಾಸ್ಟಿಕ್ಕು ತುಂಬ ವೆಯ್ಟ್ ಎಲ್ಲ ತಡ್ಕೊಳ್ಳುತ್ತೋ ಇಲ್ವೋ ಅಂತ ಅನಿಸೋದು ಒಂದು ಡೌಟ್ ಇರುತ್ತೆ. ಆ ಥರನೂ ಇಲ್ಲ, ವರ್ತು. ಅಂದರೆ ನಾವು ತುಂಬ ವೆಯ್ಟ್ ಎಲ್ಲ ಇಟ್ಟು ನೋಡಿದೆ. ನಾನು ಉಪ್ಪಿನ ಡಬ್ಬ ಕೂಡ ಇದ್ರ ಮೇಲೆ ಇಟ್ಟಿದ್ದೆ, ಕೊನೆಗೆ ನಾನು ತೋರಿಸ್ತೀನಿ ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಅಂತ. ಸೊ ಅದು ಕೂಡ ವೆಯ್ಟ್ ತಡ್ಕೋತಾ ಇತ್ತು. ನನಗೆ ಪರವಾಗಿಲ್ಲ, ಇಷ್ಟು ಕಮ್ಮಿ ಅಮೌಂಟ್ಗೆ ನಾವು, ಯಾಕೆಂದರೆ ಹೊರಗಡೆ ಶಾಪ್ಸಲ್ಲಿ ಕೂಡ ಸೇಮ್ ನಾನು ಇದೇ ಥರ ರ್ಯಾಕ್ನ ನೋಡಿದ್ದೆ ಪ್ಲಾಸ್ಟಿಕ್ದು. ಸೊ ಅಲ್ಲಿ ನನಗೆ ಅರೌಂಡ್ 950 ರುಪೀಸ್ ಹೇಳಿದರು. ನಾನು ಇಲ್ಲ ಒಂದು ಸಲ ಆನ್ಲೈನಲ್ಲೇ ಚೆಕ್ ಮಾಡೋಣ 100 ಬಂದಿದೆ. ಸೊ ಆನ್ಲೈನಲ್ಲಿ ನನಗೆ ತುಂಬ ಕಮ್ಮಿಗೆ ಸಿಕ್ತು. ನನಗೆ ಲಿಂಕ್ ಅಂತ ಬೇಕಂದರೆ, ನಿಮ್ಗೆ ಯಾರಿಗಾದ್ರೂ ಪ್ರಾಡಕ್ಟ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ನಿಮಗೆ ಶೇರ್ ಮಾಡ್ತೀನಿ. ಸೊ ಆಮೇಲೆ ನಾನು ಆಫ್ಲೈನಲ್ಲೇ ಬೇಡ ಅಂದ್ಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡೆ. ಇನ್ ಕೇಸ್ ಬೇಡ ಅಂದರೂ ರಿಟರ್ನ್ ಮಾಡ್ಬೋದು, ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂತ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಇದನ್ನು ವಾಶ್ರೂಮ್ಸಲ್ಲಿ ಕೂಡ ನಾವು ಯೂಸ್ ಮಾಡ್ಕೋಬೋದು, ಇಲ್ಲ ರೂಮ್ಸಲ್ಲಿ ನಾವೇನಾದರೂ ಇಟ್ಕೋತೀವಿ, ಮೆಡಿಸಿನ್ಸು ಇಲ್ಲ ಪರ್ಸ್ನಲ್ಸ್ ಏನಾದರೂ ಐಟಮ್ಸ್ ಥರ ಎಲ್ಲ ಇಟ್ಕೋತೀನಿ ಅಂದರೂ ಯೂಸ್ ಮಾಡ್ಕೋಬೋದು. ಕಿಚನಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ಮಲ್ಟಿಪರ್ಪಸಾಗಿ ನಾವು ಯಾವ ರೀತಿ ಬೇಕಾದರೂ ಕನ್ವರ್ಟ್ ಮಾಡಿ ಯೂಸ್ ಮಾಡ್ಕೋಬೋದು. ನಾನು ಈ ರೀತಿ ಯೂಸ್ ಮಾಡ್ಕೊಂಡಿದ್ದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದರಿಂದ ಲುಕ್ಕು ಕೂಡ ಚೇಂಜ್ ಆಯಿತು ಅಂತ ಹೇಳ್ಬೋದು. ಥ್ಯಾಂಕ್ ಯು.